ಸರ್, ಇವತ್ತು ರಾಜ್ಯಸಭೆಯಲ್ಲಿ ಒಂದು ವಿಚಾರ ಪ್ರಸ್ತಾಪ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಒಂದು ಖಾಸಗಿ ವಾಹಿನಿಯಲ್ಲಿ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಸಂವಿಧಾನ ಬದಲಾವಣೆ ಆಗುತ್ತೆ ಅಂದ್ರೆ ಮುಸ್ಲಿಂ ಮೀಸಲಾತಿ ಕೊಡುವಂತಹ ವಿಚಾರದಲ್ಲಿ ಸಮರ್ಥಿಸಿಕೊಟ್ಟು ಸಂವಿಧಾನ ಬದಲಾವಣೆ ಆಗುತ್ತೆ ಮುಂದೆ ಅನ್ನುವಂಥದ್ದು ಹೇಳ್ತಾರೆ. ಈಗ ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥದ್ದು ಅದಕ್ಕಿರ್ತಕ್ಕಂಥದ್ದು ಪಾರ್ಲಿಮೆಂಟಲ್ಲಿ ಮಾಡಬೇಕಾಗಿದೆ. ಅವ್ರು ಯಾವ ಅರ್ಥದಲ್ಲಿ ಆ ಥರ ಹೇಳಿದ್ದಾರೆ ಅನ್ನೋದೇನು ಗೊತ್ತಿಲ್ಲ. ನಾವೆಲ್ಲೂ ಸಹ ಧರ್ಮಾಧಾರಿತ ಮೀಸಲಾತಿಯನ್ನು ಕೊಟ್ಟಿಲ್ಲ, ಭಾಳ ಸ್ಪಷ್ಟವಾಗಿದೆ. ಇದನ್ನು ನಾನು ಈಗಾಗಲೇ ವಿಧಾನ ಪರಿಷತ್ತಲ್ಲೂ ಸಹ ಚರ್ಚೆ ಮಾಡಿದ್ದೀನಿ. ಅನುಚ್ಛೇದ 14 ಮತ್ತು 15(4), 16(4) ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಯಾವುದೇ ಧರ್ಮದ ಹೆಸರಲ್ಲಿ, ಜಾತಿಯ ಹೆಸರಲ್ಲಿ, ಭಾಷೆಯ ಹೆಸರಲ್ಲಿ ಭೇದ ಭಾವಗಳನ್ನು ಮಾಡಬಾರ್ದು ಅಂತ ಹೇಳಿ. ಆದ್ದರಿಂದ ಮುಸ್ಲಿಂ ಅನ್ನೋದು ಅದು ಧರ್ಮ ಅಲ್ಲ, ಅದೊಂದು ಸಮುದಾಯ. ಧರ್ಮ ಅಂತ ಹೇಳಿದ್ರೆ ಇಸ್ಲಾಂ ಧರ್ಮ ವಿನಃ ಮುಸ್ಲಿಂ ಧರ್ಮ ಅಲ್ಲ. ಇಸ್ಲಾಂನ ಅನುಯಾಯಿಗಳು ಮುಸ್ಲಿಂ ಸಮುದಾಯದವರು. ಸಂವಿಧಾನದಲ್ಲಿ 16(4) ಏನು ಹೇಳುತ್ತೆ ಅಂದರೆ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದವರಿಗೆ ನಾವು ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ನಾವು ಈಗಾಗಲೇ ಅದನ್ನು ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಇಲ್ಲೆಲ್ಲೂ ಸಹ ಧರ್ಮದ ಪ್ರಶ್ನೆ ಬರುವುದಿಲ್ಲ. ಸಂವಿಧಾನಿಕವಾಗಿ ಅವಕಾಶಗಳಿದೆ, ಭಾಳ ಸ್ಪಷ್ಟವಾಗಿದೆ. ನಾವೆಲ್ಲೂ ಸಹ ಧರ್ಮದ ಹೆಸರಲ್ಲಿ ಅಲ್ಲಿ ಮೀಸಲಾತಿಯನ್ನು ಕೊಟ್ಟಿಲ್ಲ. ಕರ್ನಾಟಕ ರಾಜ್ಯದಲ್ಲಿ 1977ನೇ ಇಸ್ವಿಯಿಂದ 93ವರೆಗೂ ಸಹ 3-4 ಆಯೋಗಗಳು ಬಂತು. ಒಂದು ಹಾವನೂರು ಆಯೋಗ, ವೆಂಕಟಸ್ವಾಮಿ ಆಯೋಗ, ಚಿನ್ನಪ್ಪರೆಡ್ಡಿ ಆಯೋಗ ಮತ್ತು ಪ್ರೊಫೆಸರ್ ಇವ್ರದ್ದು ಆಯೋಗಗಳು 4 ಆಯೋಗ ಬಂದಿದೆ. ಆಯೋಗದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದೆ, ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದವರಿಗೆ ಇವರೆಲ್ಲರೂ ಸಹ ಹಿಂದುಳಿದ ವರ್ಗಕ್ಕೆ ಬರ್ತಾರೆ ಅಂತ ಆಯೋಗದ ತೀರ್ಮಾನ. 1993 ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದ ಕೇಸಲ್ಲಿ ಭಾಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ಕೊಟ್ಟಿದೆ. ಎಥ್ನೋಗ್ರಾಫಿಕ್ ಸ್ಟಡಿ ಇಲ್ಲಾಂದರೆ ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಲಿಕ್ಕೆ ಪ್ರತಿ ರಾಜ್ಯದಲ್ಲೂ ಸಹ ಕಡ್ಡಾಯವಾಗಿ ಹಿಂದುಳಿದ ವರ್ಗದ ಆಯೋಗವನ್ನು ರಚನೆ ಮಾಡಬೇಕು. ಆ ಆಯೋಗ ಏನು ತೀರ್ಮಾನ ಮಾಡುತ್ತೆ ಅದರ ಅನುಗುಣವಾಗಿ ನಾವು ಮೀಸಲಾತಿಯನ್ನು ಕೊಡಬೇಕು ಅಂಥೇಳಿ. ಆದ್ದರಿಂದ ಎಲ್ಲ ಆಯೋಗಗಳು ಕೂಡ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ. ಅದಲ್ಲದೆ ಕೇಂದ್ರ ಸರ್ಕಾರದಲ್ಲೂ ಸಹ 4 ಪಂಗಡಗಳನ್ನು ಬಿಟ್ಟು ಬಾಕಿ ಎಲ್ಲ ಮುಸ್ಲಿಂ ಸಮುದಾಯದವರಿಗೆ ಮೀಸಲಾತಿಯನ್ನು ಕೊಟ್ಟಿದೆ. ಗುಜರಾತಲ್ಲೂ ಸಹ 101 ಸಮುದಾಯದಲ್ಲಿ ಸುಮಾರು 23 ಮುಸ್ಲಿಂ ಪಂಗಡಗಳಿಗೆ ಮೀಸಲಾತಿಯನ್ನು ಕೊಟ್ಟಿದೆ. ಆದ್ದರಿಂದ ಅದರಲ್ಲಿ ಯಾವುದೇ ರೀತಿಯ ಒಂದು ಡಿಸ್ಪ್ಯೂಟ್ ಇಲ್ಲ, ಸಮಸ್ಯೆ ಇಲ್ಲ. ರಾಜಕಾರಣಕ್ಕೋಸ್ಕರ ಕೆಲವರು ಮಾಡ್ತಾ ಇದ್ದಾರೆ. ಆದ್ದರಿಂದ ಅದರಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅನ್ನೋದೇನೂ ಇಲ್ಲ. ಸಂವಿಧಾನದಲ್ಲಿ ಈಗಾಗಲೇ ಇವೆಲ್ಲವೂ ಸಹ ಅಡಕವಾಗಿದೆ. ಸಂವಿಧಾನದ ಮೂಲ ಆಶಯ ಸ್ಪಿರಿಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಏನು ಹೇಳ್ತೀವಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗದವರಿಗೆ ಅವ್ರನ್ನ ಸಮಾಜದ ಮುಖ್ಯ ದಾರಿಯಲ್ಲಿ ತರಬೇಕಾದ್ರೆ ಸಮಾನತೆಗೋಸ್ಕರ ಈ ಮೀಸಲಾತಿ ಬಹಳ ಮುಖ್ಯ ಅಂತ ಹೇಳಿದ. ಸರ್, ಈಗ ಪದ ಬಳಕೆ ಅಂದ್ರೆ ಸಂವಿಧಾನ ಬದಲಾವಣೆ ಅನ್ನುವಂತ ಪದ ಬಳಕೆ ಈ ಹಿಂದೆ ಬಿಜೆಪಿ ಅವರು ಮಾಡಿದ್ದು ಅದು ಬಹಳ ಚರ್ಚೆ ಗ್ರಾಸ ಆಗಿತ್ತು. ಜೊತೆಗೆ ಕಾಂಗ್ರೆಸ್ನವರು ಅದನ್ನೇ ಇಲ್ಲಿವರೆಗೂ ಕೂಡ ಹೇಳ್ಕೊಂಡ್ ಬಂದ್ರು. ಈಗ ಕಾಂಗ್ರೆಸ್ ನಾಯಕರ ಹೇಳಿಕೆಗಳಲ್ಲೂ ಕೂಡ ಇಂಥದ್ದೇ ಸಂವಿಧಾನ ಬದಲಾವಣೆ ಅನ್ನುವಂತ ಪದಗಳನ್ನು ಬಳಸ್ತಾ ಇದ್ದಾರೆ. ಪ್ರಶ್ನೆ ಸಂವಿಧಾನಕ್ಕೆ ತಿದ್ದುಪಡಿ ತರಬಹುದೇ ವಿನಃ ಬದಲಾವಣೆ ಮಾಡ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಅವರೆಲ್ಲೋ ತಿದ್ದುಪಡಿ ಅನ್ನೋ ಬದಲು ಬದಲಾವಣೆ ಅಂತ ಹೇಳಿರ್ಬೇಕೇ ವಿನಃ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಮಾಡಲಿಕ್ಕೆ ಬಿಡೋದೂ ಇಲ್ಲ. ತಿದ್ದುಪಡಿ ತರಲಿಕ್ಕೆ ಏನಾದರೂ ಮಾಡ್ಬೋದು, ತಿದ್ದುಪಡಿನೂ ಬೇಕಾಗಿಲ್ಲ. ಈಗಿರ್ತಕ್ಕಂಥ ಏನು ತೀರ್ಮಾನವನ್ನು ನಾವು ಕರ್ನಾಟಕದಲ್ಲಿ ತೆಗೆದುಕೊಂಡಿದ್ದೀವಿ ಅದಕ್ಕೆ ತಿದ್ದುಪಡಿನೂ ಬೇಕಾಗಿಲ್ಲ, ಬದಲಾವಣೆನೂ ಬೇಕಾಗಿಲ್ಲ. ಇರ್ತಕ್ಕಂಥ ಅನುಚ್ಛೇದಗಳಲ್ಲೇ ನಾವು ಅವ್ರಿಗೆ ಸಂವಿಧಾನಾತ್ಮಕವಾಗಿ ಕೊಟ್ಟಿರ್ತಕ್ಕಂಥದ್ದು ನಿಜ, ಅದು ಕೊಡ್ತೇವೆ. ಸರ್, ಈಗ ಮತ್ತೆ ಹನಿ ಟ್ರಾಪ್ ಏನು ರಾಜ್ಯದಲ್ಲಿ ಸದ್ದಾಗ್ತಾ ಇತ್ತು, ಈಗ ಸುಪ್ರೀಂ ಕೋರ್ಟ್ ಕೂಡ ಬಂದಿರುವಂತದ್ದು. ಅದೇನು ಮಾಡ್ಲಿಕ್ಕೆ ಆಗೋದಿಲ್ಲ. ರಾಜ ಮಹಾರಾಜರ ಕಾಲದಿಂದ ಹಿಡಿದು ಮಾನ್ಯ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಆದಾಗ್ಲಿಂದ ಹಿಡಿದು ಇಲ್ಲಿವರೆಗೂ ಬಂದಿದೆ ಕರ್ನಾಟಕದಲ್ಲಿ. ಅದು ಮಾನ್ಯ ಬಿಜೆಪಿ ಅಧ್ಯಕ್ಷರು ಕೂಡ ಬಾಂಬೆ ಬಾಯ್ಸ್
ಅದನ್ನು ಕೂಡ ಕೆಲವರೆಲ್ಲ ಹೋಗಿ ಇಂಜಂಕ್ಷನ್ ಆರ್ಡರ್ ತಗೊಂಡು ನಮಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಎಷ್ಟು ಕೇಸ್ಗಳಿದೆ ನೋಡಿ ಅಲ್ಲಿ 20+ ಕೇಸ್ಗಳಿಗಾಗಲೇ ಹನಿ ಟ್ರ್ಯಾಪ್ಗಳು ಇಂಜಂಕ್ಷನ್ ಆರ್ಡರ್ ತಗೊಂಡು ಕೂತಿದ್ದಾರೆ. ಇವರು ಯಾರಿಗೆ ಇವರು ಮನೆ ಮುಂದೆ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನಂಗೆ ಈ ಕಥೆ ಹೇಳೋದೆಲ್ಲ ಬೇಡ. ಬಿಜೆಪಿಯವರು ನಡೆದೋಗಿದೆ, ಅದು ಈಗಾಗಲೇ ತನಿಖೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಅದು ಆಗಲಿ, ಆಮೇಲೆ ನೋಡಿ. ಸರ್, ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಬಿಐ ತನಿಖೆ ಆಗಬೇಕು ಅನ್ನೋಂತ ಒತ್ತಾಯ ತಮ್ಮ ಪಕ್ಷದಲ್ಲೂ ಇದೆ, ಅದು ಬಿಜೆಪಿನಲ್ಲೂ ಕೂಡ ಇದೆ. ಅದು ಯಾವ ಸಿಬಿಐ ರೀ ಅದಕ್ಕೆ ಬೇಕಾಗಿರೋದು? ಇರ್ತಕ್ಕಂಥವ್ರು ಕಂಪ್ಲೇಂಟ್ ಕೊಟ್ರೆ ಎಲ್ಲ ಎದೆದುರಿಗೆ ಸಾಕ್ಷಿಗಳ ಸಮೇತ ಇದೆ. ಅದಕ್ಕೆ ಸಿಬಿಐ ಬೇಕಾ? ಹಂಗೆ ಉಣಿಗೆ ಕನ್ನಡಿ ಬೇಕಾ ನೋಡ್ಲಿಕ್ಕೆ? ಹಾಗೆ ಮಾಡ್ಬೋದು. ನೀವು ಬಹಳ ಮಾರ್ಮಿಕವಾಗಿ ಹೇಳ್ತಾ ಇದ್ದೀರಿ ಸರ್. ಹೌದು, ಸಾಕ್ಷಿಗಳು ಹೌದು, ಸಾಕ್ಷಿಗಳೇ ಇದೆಯಲ್ಲ. ಕೆಲವು ಹನಿ ಟ್ರ್ಯಾಪರ್ಸೇ ಬಂದು ಹೇಳಿದ್ದಾರೆ, ನಮಗ್ ಮಾಡಿದ್ದಾರೆ, ನಮಗೆ ನೋಡಿದ್ದಾರೆ ಅಂತ. ಅವ್ರನ್ನ ಇಟ್ಕೊಂಡ್ರೆ ಎಲ್ಲ ಸತ್ಯ ಈಚೆ ಬರುತ್ತೆ. ಆದ್ರೆ ರಾಜಣ್ಣ ಅವ್ರು ಹೇಳಿದ್ದು SIT ಇಂದ ತನಿಖೆ ಆದ್ರೆ ನಮಗೆ ನ್ಯಾಯ ಸಿಗೋದಿಲ್ಲ ಅನ್ನುವಂಥದ್ದು. ನಾನಾದ್ರೂ ಅವ್ರ ರಾಜಣ್ಣ ಅವರು ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಗಳು, ಅವ್ರೇನ್ ಹೇಳಿದ್ದಾರೆ ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಇವೆಲ್ಲವೂ ಸಹ ಕರ್ನಾಟಕದ ಘನತೆ ಗೌರವಕ್ಕೆ ನಾವೆಲ್ಲರೂ ಸಹ ತಲೆ ತಗ್ಸ್ತಕ್ಕಂಥ ಕೆಲಸ. ಇದು ರಾಜ್ಯದಲ್ಲದೆ ಇಡೀ ದೇಶದಾದ್ಯಂತ ಚರ್ಚೆ ಆಗ್ತದೆ. ಅಲ್ಲ, ಮೊದಲು ಶುರುವಾಗಿದ್ದೆ ಗುಜರಾತ್ ಅಲ್ಲಿ ಸಂಜಯ್ ಜೋಶಿ ಅಂತ ಹೇಳಿ ಒಬ್ಬ RSS ನ ಪ್ರಚಾರಕ, ಪ್ರಮುಖ ನಾಯಕ. ಅವ್ರನ್ನೇ ಹನಿ ಟ್ರ್ಯಾಪ್ ಮಾಡಿ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬಿಟ್ಟಿದ್ರು ಮಹಾನ್ ಭಾವರು. ತಾವು ನರೇಂದ್ರ ಮೋದಿ ಅವರ ಬಗ್ಗೆ ಅದು ನೀವು ಹೆಸರು ಹೇಳಿದಿರಿ, ಬಹಳ ಒಳ್ಳೇದಾಯ್ತು. ನಾನು ಅದನ್ನೇ ಹೆಸರು ಹೇಳ್ತಾ ಇಲ್ಲ. ಸಂಜಯ್ ಜೋಶಿ ಅಂದ್ರೆ ಗೊತ್ತಾಗುತ್ತೆ ಯಾರು ಮಾಡಿದ್ದು ಅಂತ ಹೇಳಿ. ಇವೆಲ್ಲ ನಡೆದೋಗಿದೆ. ಒಂದು ಹೆಣ್ಮಗಳಿಗೆ ಅವ್ರನ್ನ ರಕ್ಷಣೆಗೋಸ್ಕರ STF ಕೂಡ ಕೊಟ್ಟಿದ್ದಾರೆ ಗುಜರಾತ್ ಅಲ್ಲಿ. ಆ ತರ ಕೆಲಸಗಳೇನು ಕರ್ನಾಟಕದಲ್ಲಿ ಆಗಿಲ್ಲ. STF ಅಂದ್ರೆ ಸ್ಪೆಷಲ್ ಟಾಸ್ಕ್ ಫೋರ್ಸ್, ಏನೋ ಭಯೋತ್ಪಾದಕರಿಗೆ ಇವ್ರನ್ನೆಲ್ಲ ನಿಗ್ರಹ ಮಾಡ್ಲಿಕ್ಕೆ ಇರ್ತಕ್ಕಂಥದ್ದನ್ನ ಒಂದು ಹೆಣ್ಮಗಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಅಂತ. ಅದು ಹೆಸರು ಬೇಕಾದ್ರೂ ಹೇಳ್ತೀನಿ. ಆದ್ರಿಂದ ದೇಶದಲ್ಲಿ ಇದು ಒಳ್ಳೆ ಬೆಳವಣಿಗೆ ಅಲ್ಲ.